ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಏನನ್ನ ನೋಡಿದ್ರೆ ಇಷ್ಟೊತ್ತು ನಾವು ಹಳ್ಳಿಗಳ ಕಡೆ ಈ ನುಗ್ಗೆ ಸೊಪ್ಪು ಮತ್ತೆ ಅದರ ಹೂವಿನ ಒಂದು ಪರಿಚಯ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನುಗ್ಗೆ ಸೊಪ್ಪಿಂದ ನಾನೊಂದು ಡಿಶ್ ಅನ್ನ ರೆಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪಾ ಅದು ಡಿಶ್ ಅಂತೇಳಿ ನಿಮ್ಮೆಲ್ರಿಗೂ ಕನ್ಫ್ಯೂಷನ್ ಆಗಿರ್ಬೋದು. ಅಫ್ಕೋರ್ಸ್ ನೀವೆಲ್ಲ ಮಾಡೋ ತರ ಆ ಉಪ್ಪು ಸಾಂಬಾರ್ ಆಗ್ಲಿ ಅಥವಾ ಮೊಟ್ಟೆ ಜೊತೆ ಆಗ್ಲಿ ಆಗ್ತಾ ಇಲ್ಲ. ಬಟ್ ನಾನೊಂಥರ ಡಿಫ್ರೆಂಟ್ ಟೇಸ್ಟ್ ಅನ್ನ ಅಥವಾ ಡಿಫ್ರೆಂಟ್ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ ಅನ್ನ ನಾನು ರೆಡಿ ಮಾಡ್ತಾ ಇದ್ದೀನಿ, ಅಥವಾ ಒಂದು ಹೊಸ ಡಿಶ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ. ಏನಪ್ಪಾ ಅದು ಹೊಸ ಡಿಶ್ ಅನ್ನೋದನ್ನ ನೋಡ್ಬೇಕು ಅಂತ ಅಂದ್ರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂತೀನಿ. ನನಗೆ ಬೇಕಾಗಿರೋಂಥ ವಸ್ತು ಏನು ಅಂತಂದ್ರೆ, ಮೊದಲಿಗೆ ಸ್ವಲ್ಪ ಕ್ಯಾರೆಟ್, ಮತ್ತೆ ಒಂದು ಕ್ಯಾಪ್ಸಿಕಮ್, ಸ್ವಲ್ಪ ಬೀನ್ಸ್, ಹಾಗೆ ಸ್ವಲ್ಪ ಬೀನ್ಸ್ ಕಾಳು, ಜೊತೆಗೆ ಒಂದು 5 ಮೆಣಸಿನ ಹಣ್ಣುಗಳನ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ನನ್ನ ಹತ್ರ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ, ಹಾಗೆ ಒಂದು 4-5 ಜೋಳ ಇದೆ, ಮುಸ್ಕಿನ ಜೋಳ ಇದೆ. ವೆರಿ ಇಂಪಾರ್ಟೆಂಟ್ ಥಿಂಗ್, ಹಾಗೆ ನನ್ನ ಹತ್ರ ಈ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆ ಸೊಪ್ಪಿನ ಹೂವು ಮತ್ತೆ ನುಗ್ಗೆ ಸೊಪ್ಪಿದೆ. ಅದರ ಜೊತೆಗೆ ನನ್ನ ಹತ್ರ ಸ್ವಲ್ಪ ಮಶ್ರೂಮ್ಸ್ ಇದೆ, ಮಶ್ರೂಮ್ಸ್ಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ನುಗ್ಗೆ ಸೊಪ್ಪಿನ ಹೂವು ಎಲ್ಲಿ ಸಿಗುತ್ತೆ? ನಮ್ಮೆಲ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ಲಾ ಕಡೆ ಸಿಗುತ್ತೆ. ಸ್ಪೆಷಲಿ ಸಿಟಿನಲ್ಲಿರೋರು ಕೂಡ ಇದನ್ನ ಹೆಚ್ಚು ಬಳಸ್ತೀವಿ. ಸೊ ಈ ನುಗ್ಗೆ ಸೊಪ್ಪಿನ ಹೂವಿನಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು? ಈ ನುಗ್ಗೆ ಸೊಪ್ಪಿನ ಹೂವಿನಲ್ಲಿ ವಿಟಮಿನ್ ಎ, ಬಿ ಮತ್ತೆ ಇ ಅತ್ಯಂತ ಹೆಚ್ಚಾಗಿದೆ. ಇದ್ರ ಜೊತೆಗೆ ಇದು ನಮ್ಮ ದೇಹಕ್ಕೆ ಬೇಕಾದಂತ ಕ್ಯಾಲ್ಸಿಯಂ, ಮಿನರಲ್ಸ್, ನ್ಯೂಟ್ರಿಷನ್ಸ್ ಮತ್ತೆ ಅಯನ್ ಕಂಟೆಂಟ್ ಏನ್ ಬೇಕೋ ಅದನ್ನ ಯಥೇಚ್ಛವಾಗಿ ಈ ನುಗ್ಗೆ ಸೊಪ್ಪು ನಮಗೆ ಕೊಡುತ್ತೆ. ಸೊ ಇದರೆಲ್ಲರ ಜೊತೆಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ಎನ್ಹಾನ್ಸ್ ಮಾಡುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಡುತ್ತೆ. ಸೊ ಹಾಗಾಗಿ ಈ ಒಂದು ನುಗ್ಗೆ ಸೊಪ್ಪಿನ ಹೂವಿನಿಂದ ಒಂದು ಸೂಪ್ ಅನ್ನ ರೆಡಿ ಮಾಡೋದಕ್ಕೆ ನಾನು ರೆಡಿ ಇದ್ದೇನೆ. ಸೊ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ಸ್ ಜಸ್ಟ್ ಡೈವ್ ಇಂಟು ಅವರ್ ಕುಕಿಂಗ್ ಪ್ರೊಸೀಜರ್. ಮೊದಲಿಗೆ ಪಾಟ್ ನ ಬಿಸಿಗೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಸೀಸಮ್ ಆಯಿಲ್ ಅನ್ನ ಆಡ್ ಮಾಡ್ತೀನಿ. ಜಾಸ್ತಿ ಆಡ್ ಮಾಡೋದಿಲ್ಲ, ಸ್ವಲ್ಪ ಸೀಸಮ್ ಆಯಿಲ್ ಹಾಕ್ತಾ ಇದ್ದೀನಿ. ಈ ಸೀಸಮ್ ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಪಾಟ್ಗೆಲ್ಲ ಈವನ್ಲಿ ಸ್ಪ್ರೆಡ್ ಮಾಡ್ತಿದ್ದೀನಿ. ಅಂದ್ರೆ ಪಾಟ್ಗೆ ಕರೆಕ್ಟ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಲಿ ಅಂತ ಹೇಳಿ ಬಿಟ್ಟಿದ್ದೀನಿ. ಈಗ ನನ್ಗೆ ಈ ಒಂದು ಚಿಲ್ಲಿಯನ್ನ ಹಾಕ್ತಾ ಇದ್ದೀನಿ ಮೊದಲೇ, ಯಾಕೆಂದ್ರೆ ಸ್ವಲ್ಪ ಖಾರ ಬಿಡ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸ್ಟಾಪ್ ನಾ. ಸೀಸಮ್ ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ನಾನು ಚಿಲ್ಲಿಯನ್ನು ಹಾಕೊಂಡಿದ್ದೀನಿ. ಚಿಲ್ಲಿ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಅಥವಾ ಸ್ವಲ್ಪ ಅದು ಫ್ರೈ ಆಗ್ತಿದೆ ಅಂತಿದ್ದಾಗೆ ನಾನು ಕಾಳನ್ನು ಹಾಕ್ತೀನಿ. ಬೀನ್ಸ್ ಕಾಳನ್ನು ಹಾಕೊಂಡಿದ್ದೀನಿ. ಏನಕ್ಕೆ ಬೀನ್ಸ್ ಕಾಳನ್ನ ಎಣ್ಣೆಯಲ್ಲಿ ಬೇಯಿಸ್ತಾ ಇದ್ದೀನಿ ಅಂದ್ರೆ, ಬೀನ್ಸ್ ಕಾಳು ಕೆಲವು ಸಲ ನೀರಿನಲ್ಲಿ ಬೇಯದೇ ಇರ್ಬೋದು. ಹಾಗಾಗಿ ಸ್ವಲ್ಪ ಬೀನ್ಸ್ ಕಾಳು ಬೇಯ್ತಿದೆ ಅಂತ ಅಂತಿರ್ಬೇಕಾದ್ರೆ ನಾನು ಹಾಕ್ತಾ ಇದ್ದೀನಿ ಮಶ್ರೂಮ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ತೊಳೆದಿರ್ತಕ್ಕಂಥ ಮಶ್ರೂಮ್ ಅನ್ನ ಈ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮ್ ಅನ್ನ ಏನಕ್ಕೆ ಫ್ರೈ ಮಾಡ್ಕೋಬೇಕು ಅಂತಂದ್ರೆ, ಕೆಲವು ಸಲ ಮಶ್ರೂಮ್ ನಮ್ಮ ಬಾಡಿಗೆ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ಸ್ಟಾಪ್ ಮಾಡೋದಕ್ಕೆ ಎಣ್ಣೆನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಇಟ್ ಮೆ ನಾಟ್ ಅಫೆಕ್ಟ್ ಅವರ್ ಬಾಡಿ. I just added beans and mushroom. So once the mushroom and beans are fried, I'm just adding beans. Along with that, I'm adding capsicum, little bit of carrot. I'm allowing this thing to boil. ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಗೆ ಬೀನ್ಸ್ ಕಾಳು ಇವುಗಳನ್ನ ಹಾಕಿ ಬೇಯಿಸೋದಕ್ಕೆ ಬಿಡ್ತೀನಿ. ಸ್ವಲ್ಪ ತರಕಾರಿ ಬೇಯ್ತಿದೆ ಅಂತ ಅನ್ನಿಸಿದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಅರ್ಧ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತಾ ಇದ್ದೀನಿ. ಆನಂತರ ಹಾಕ್ತಾ ಇದ್ದೀನಿ ಕಾರ್ನ್, ಜೋಳ.
ಸ್ವಲ್ಪ ಜೋಳವನ್ನು ಹಾಕಿದ ನಂತರ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು, ನಾನು ಕಲ್ಲುಪ್ಪನ್ನು ತಗೊಂಡಿದ್ದೀನಿ, ಕಲ್ಲುಪ್ಪನ್ನು ಆ್ಯಡ್ ಮಾಡಿ, ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿ, ಜಾಸ್ತಿ ಆ್ಯಡ್ ಮಾಡ್ತೀವಿ. ಉಪ್ಪನ್ನ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಹಾಗೆ ತಿರುಗಿಸಿ ಈಗ ಇದನ್ನ ಬೇಯೋದಕ್ಕೆ ಇಡ್ತೀನಿ. ಸ್ವಲ್ಪ ಜೋಳ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಈಗ ನಾವೇ ಆ್ಯಡ್ ಮಾಡ್ತೀವಿ ಅದಕ್ಕೆ ನಮ್ಮ ಹೊಸ ಇಂಗ್ರೀಡಿಯೆಂಟ್, ಅದೇ ಡ್ರಮ್ ಸ್ಟಿಕ್ ಫ್ಲವರ್ಸ್ ಮತ್ತೆ ಲೀವ್ಸ್. ನುಗ್ಗೆ ಸೊಪ್ಪು ಕೂಡ ಎಣ್ಣೆನಲ್ಲಿ ಫ್ರೈ ಆಗಿದೆ. ಸೊ ಫ್ರೈ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಕ್ಯಾರೆಟ್ನ ಹಾಗೆ ಉಳಿಸ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಮಗೆ ಎಷ್ಟು ಬೇಕು ಸೂಪು ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಈ ಸೂಪ್ಗೆ ಬೇಕಾದಂತಹ ಹೊಸ ಇಂಗ್ರೀಡಿಯೆಂಟ್ ಅಥವಾ ಒಂದು ಮುಖ್ಯವಾದಂತ ಇಂಗ್ರೀಡಿಯೆಂಟ್ ಮ್ಯಾಗಿ ಕ್ಯೂಬ್ಸ್. ಈ ಮ್ಯಾಗಿ ಕ್ಯೂಬ್ಸ್ ಅಲ್ಲಿ ಒಂದನ್ನ, ಚಿಕ್ಕ ಮ್ಯಾಗಿ ಕ್ಯೂಬ್ಸ್ ಅದರೊಳಗೆ 2 ಇರುತ್ತೆ. ಸೊ ಅದರಲ್ಲಿ ನಮಗೆ 2 ಅವಶ್ಯಕತೆ ಇಲ್ಲ, ಅದರಲ್ಲಿ ಒಂದರಲ್ಲಿ ಅರ್ಧ ಮಾತ್ರ ಹಾಕ್ತೀನಿ ನಾನು. ಒಂದರಲ್ಲಿ ಖಾಲಿ ಇಷ್ಟನ್ನ ಮಾತ್ರ ಹಾಕ್ತಾ ಇದ್ದೀನಿ. ಸೊ ಈ ಸೂಪ್ ಅನ್ನ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ. ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಅಷ್ಟೇ ಟೆಸ್ಟ್ ಮಾಡ್ತಾ ಇದ್ದೀನಿ. ವಾವ್, ಅಮೇಜಿಂಗ್ ಟೇಸ್ಟ್. ಪರ್ಫೆಕ್ಟ್ ಆಗಿದೆ. ಸೊ ಇನ್ನು ಸ್ವಲ್ಪ ಹೊತ್ತು ಬಾಯ್ಲ್ ಆದ್ಮೇಲೆ ಅದನ್ನ ಕ್ಲೋಸ್ ಮಾಡೋಣ ಅಥವಾ ಆಫ್ ಮಾಡಿ ಇಟ್ರೆ ಸರಿ ಆಗುತ್ತೆ. ಅವರ್ ಸೂಪ್ ಇಸ್ ರೆಡಿ ಟು ಬಿ ಸರ್ವ್ಡ್. ನುಗ್ಗೆ ಸೊಪ್ಪು, ಮಶ್ರೂಮ್ ಮತ್ತೆ ಜೋಳದ ಸೂಪು ರೆಡಿ ಇದೆ. ವಾವ್, ಇಟ್ಸ್ ಸೀರಿಯಸ್ಲಿ ಅಮೇಝಿಂಗ್. ನೀವು ಟ್ರೈ ಮಾಡಿ. ಒಂದು ವೇಳೆ ಚೆನ್ನಾಗಿಲ್ಲ ಅಂತಂದರೆ ನಾನು ಚಾಲೆಂಜ್ ಮಾಡ್ತೀನಿ, ನೀವು ಕಮೆಂಟ್ನಲ್ಲಿ ಬಂದ್ಬಿಟ್ಟು ಚೆನ್ನಾಗಿಲ್ಲ ಅಂತೇಳಿ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.